ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ಎಲ್ಲ ದೇವಚಂದ್ರಿಗೆ ವಂದನೆಗಳು. ಈ ಹೊಸ ವರ್ಷದ ಮೊದಲನೇ ಭಾನುವಾರದ ಆರಾಧನೆಗೆ ಬಂದಿರುವ ನಿಮ್ಮೆಲ್ಲರನ್ನು ಕರ್ತನಾದ ಯೇಸು ಆಶೀರ್ವಾದ ಮಾಡಲಿ. ಕರ್ತನ ಕೃಪೆಯು ಆಶೀರ್ವಾದವು ನಿಮ್ಮ ಮೇಲೆ, ನಿಮ್ಮ ಕುಟುಂಬದ ಮೇಲೆ ಸದಾ ಕಾಲ ಇಟ್ಟು ನಡೆಸಲಿ. 2024ನೇ ವರ್ಷವನ್ನು ಕಾಪಾಡಿ 25ನೇ ವರ್ಷಕ್ಕೆ ನಡೆಸಿದ ದೇವರು 25ನೇ ವರ್ಷದಲ್ಲಿ ನಮ್ಮಿಂದ ಎದುರು ನೋಡ್ತಿರುವಂತ ಮತ್ತು ಆತನು ಮಾಡ್ತಿರುವಂತಹ ಕಾರ್ಯಗಳ ಕುರಿತಾಗಿ ನಾವು ಧ್ಯಾನ ಮಾಡೋಣ. ಕರ್ತನಲ್ಲಿ ಪ್ರಿಯ ದೇವಚನವೇ, ಈ ಹೊಸ ವರ್ಷದಲ್ಲಿ ದೇವರು ನಮ್ಮನ್ನು ಏನು ಮಾಡಬೇಕೆಂಬುದಾಗಿ ಆತನು ಬಯಸ್ತಾ ಇದ್ದಾನೆ, ಹಾಗೂ ಆತನು ಏನು ನಾವು ಆಗಿರ್ಬೇಕೆಂಬುದಾಗಿ ಬಯಸ್ತಾ ಇದ್ದಾನೆ ಎಂಬುದಾಗಿ ನಾವು ವಾಕ್ಯ ಕೇಳುವಾಗ ದೇವರ ವಾಕ್ಯ ಹೇಳ್ತದೆ. 2 ಕೊರಿಂಥ ಪುಸ್ತಕ 5ನೇ ಅಧ್ಯಾಯ 17ನೇ ವಚನದಲ್ಲಿ, ಯಾವನಾದರೂ ಕ್ರಿಸ್ತನಲ್ಲಿ ಇದ್ದರೆ ಅವನು ನೂತನ ಸೃಷ್ಟಿಯಾದನು, ಈಗ ಪೂರ್ವ ಸ್ಥಿತಿ ಹೋಗಿ ಎಲ್ಲ ನೂತನವಾಯಿತು ಎಂಬುದಾಗಿ. ದೇವರ ನಾಮಕ್ಕೆ ಸ್ತೋತ್ರ. ಈ ಹೊಸ ವರ್ಷದಲ್ಲಿ ದೇವರು ನಮ್ಮಿಂದ ಎದುರು ನೋಡ್ತಿರುವಂತಹ ಕಾರ್ಯ ಏನೆಂದರೆ ನೂತನ ಸೃಷ್ಟಿಗಳಾಗಿರಬೇಕೆಂಬುದಾಗಿ ದೇವರು ಬಯಸ್ತಾ ಇದ್ದಾನೆ. ದಟ್ಸ್ ಮೀನ್ ವಿ ಶುಡ್ ಬಿಕಮ್ ಟ್ರಾನ್ಸ್ಫಾರ್ಮೇಶನ್. ನಾವು ಈ ನೂತನ ವರ್ಷದಲ್ಲಿ ನೂತನ ಸ್ವಭಾವವುಳ್ಳವರಾಗಿ, ನೂತನ ಆಶೀರ್ವಾದವುಳ್ಳವರಾಗಿ, ನೂತನ ಜೀವಿತ ಮಾಡಬೇಕೆಂಬುದಾಗಿ ದೇವರು ಬಯಸ್ತಾ ಇದ್ದಾನೆ. ಕರ್ತನ ಪ್ರಿಯ ದೇವಚನವೇ, ಒಬ್ಬನು ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನೆಂಬುದಾಗಿ. ನೂತನ ಸೃಷ್ಟಿ ಅನ್ನೋದು ನಮ್ಮ ಒಂದು ಆಲೋಚನೆಯಲ್ಲಿಯೂ, ನಮ್ಮ ಕ್ರಿಯೆಗಳಲ್ಲಿಯೂ, ನಮ್ಮ ಮಾತುಗಳಲ್ಲಿಯೂ, ನಮ್ಮ ಹೃದಯದಲ್ಲಿಯೂ, ನಮ್ಮ ಶರೀರದಲ್ಲಿಯೂ, ನಮ್ಮ ಕೆಲಸದಲ್ಲಿಯೂ, ನಮ್ಮ ಕಾರ್ಯಗಳಲ್ಲಿ, ನಮ್ಮ ಎಲ್ಲ ಪ್ರಯತ್ನಗಳಲ್ಲಿ ನೂತನ ಸೃಷ್ಟಿಗಳಾಗಿರಬೇಕೆಂಬುದಾಗಿ ದೇವರು ಬಯಸ್ತಾ ಇದ್ದಾನೆ. ಈ 2025ನೇ ವರ್ಷದಲ್ಲಿ ದೇವಾದಿ ದೇವನು ನಮ್ಮ ಮನಸ್ಸುಗಳನ್ನು, ನಮ್ಮ ಹೃದಯಗಳನ್ನು, ನಮ್ಮ ಶರೀರವನ್ನು, ನಮ್ಮ ಕಾರ್ಯಗಳನ್ನು, ನಮ್ಮ ಎಲ್ಲ ಆತ್ಮೀಯ ಜೀವಿತಗಳನ್ನು ನೂತನವಾಗಿ ನಡೆಸಬೇಕೆಂಬುದಾಗಿ ಆತನು ಬಯಸ್ತಾ ಇದ್ದಾನೆ. ಅದಕ್ಕಾಗಿ ನಾವು ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡೋಣ. ದೇವಾದಿ ದೇವನೇ, ನನಗೆ ನೀನು ನೂತನ ಸ್ವಭಾವವನ್ನು, ನೂತನ ಕಾರ್ಯವನ್ನು, ನೂತನ ಸೃಷ್ಟಿಯನ್ನಾಗಿ ನೀನು ಮಾಡಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡೋಣ. ಯಾಕೆಂದರೆ ದೇವರು ಯಾವಾಗಲೂ ಸಹ ಆತನು ನಮ್ಮನ್ನು ಬದಲಾಯಿಸಬೇಕೆಂಬುದಾಗಿ ಬಯಸ್ತಾ ಇದ್ದಾನೆ. ನಮ್ಮ ಕುಟುಂಬಗಳನ್ನು ಬದಲಾಯಿಸಬೇಕೆಂಬುದಾಗಿ ಬಯಸ್ತಾ ಇದ್ದಾನೆ. ನಮ್ಮ ಜೀವಿತಗಳನ್ನು ಬದಲಾಯಿಸಬೇಕೆಂಬುದಾಗಿ ಬಯಸ್ತಾ ಇದ್ದಾನೆ. ನಮ್ಮ ಆಶೀರ್ವಾದಗಳನ್ನು ಇನ್ನೂ ಆಶೀರ್ವಾದಕ್ಕೆ ನಡೆಸಬೇಕೆಂಬುದಾಗಿ ಬಯಸ್ತಾ ಇದ್ದಾನೆ. ನಮ್ಮ ಮಕ್ಕಳನ್ನು, ನಮ್ಮ ಕುಟುಂಬಗಳನ್ನು ಇನ್ನೂ ಅಭಿವೃದ್ಧಿಗೆ ತರಬೇಕೆಂಬುದಾಗಿ ಬಯಸ್ತಾ ಇದ್ದಾನೆ. ಸೊ ಇವತ್ತು ನಾವು ಈ ವಾಕ್ಯಗಳ ಮೂಲಕವಾಗಿ ನಮ್ಮನ್ನು ನಾವು ಅರ್ಥ ಮಾಡಿಕೊಳ್ಳೋಣ. ದೇವರು ನಮ್ಮ ಜೀವನದಲ್ಲಿ ಆತನು ಯಾವಾಗಲೂ ಒಂದು ಹೊಸ ಟ್ರಾನ್ಸ್ಫಾರ್ಮೇಶನ್ ಅಂದರೆ ರೂಪಾಂತರವನ್ನು ಆತನ ಎದುರು ನೋಡ್ತಾ ಇದ್ದಾನೆ. ಗಾಡ್ ಆಲ್ವೇಸ್ ವಾಂಟ್ಸ್ ಟ್ರಾನ್ಸ್ಫಾರ್ಮೇಶನ್ ಇನ್ ಅವರ್ ಲೈಫ್. ದೇವರು ನಮ್ಮ ಜೀವನದಲ್ಲಿ ಯಾವಾಗಲೂ ಒಂದು ರೂಪಾಂತರ, ಒಂದು ಬದಲಾವಣೆ, ನಮ್ಮ ಜೀವಿತದಲ್ಲಿ ಒಂದು ಹೊಸ ಕಾರ್ಯ, ಹೊಸ ಅದ್ಭುತಗಳು, ಹೊಸ ಆಶೀರ್ವಾದಗಳು ಬರಬೇಕೆಂಬುದಾಗಿ ಆತನು ಬಯಸ್ತಾ ಇದ್ದಾನೆ. ಕರ್ತನಲ್ಲಿ ಪ್ರಿಯ ದೇವಚನವೇ, ದೇವರ ವಾಕ್ಯದಲ್ಲಿ ನಾವು ನೋಡುವಾಗ ಯೋಹಾನ ಸುವಾರ್ತೆ 5ನೇ ಅಧ್ಯಾಯ ಅದರ 6ನೇ ವಚನದಲ್ಲಿ ದೇವರ ವಾಕ್ಯದಲ್ಲಿ ನಾವು ಒಂದು ಮಾತನ್ನು ನೋಡುವಾಗ ಅಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ. ಆತನು 38 ವರ್ಷಗಳಿಂದ ಆತನೇನಾಗಿದ್ದಾನಂತೆ, ಒಂದು ರೋಗದಲ್ಲಿ, ಭಯಂಕರವಾದ ಮರಣಕರವಾದಂತ ವ್ಯಾಧಿಯಲ್ಲಿದ್ದಾನೆ. ಆತನು ಆ ಒಂದು ವ್ಯತ್ಯಸ್ತ ಎಂಬ ಫಲದ ಹತ್ರ 38 ವರ್ಷದಿಂದ ರೋಗದಲ್ಲಿ ಬಿದ್ದಿದ್ದಾನೆ. ಸೊ ಆದರೆ ಆತನಿಗೆ ಯಾವ ಸುಸ್ಥತೆಯೂ ಆಗುವುದಿಲ್ಲ. ಒಂದು ಸಾರಿ ಕರ್ತನಾದ ಯೇಸು ಆ ಸ್ಥಳಕ್ಕೆ ಬಂದಾಗ ಯೇಸು ಸ್ವಾಮಿ ಅವನನ್ನು ನೋಡುತ್ತಾ ಇದ್ದಾನೆ. ಅಲ್ಲಿ 38 ವರ್ಷದಿಂದ ರೋಗಿಯಾಗಿದ್ದ ಒಬ್ಬ ಮನುಷ್ಯನಿದ್ದನು. ಅವನು ಬಿದ್ದಿರುವುದನ್ನು ಯೇಸು ಕಂಡು, ಇವನು ಹೀಗಾಗಿ ಬಹುಕಾಲವಾಗಿದೆ ಎಂದು ತಿಳಿದು, ನಿನಗೆ ಸ್ವಸ್ಥವಾಗಲಿಕ್ಕೆ ಮನಸ್ಸುಂಟೋ ಎಂದು ಅವನನ್ನು ಕೇಳಿದನು. ದೇವರ ನಾಮಕ್ಕೆ ಸ್ತೋತ್ರ. ಕರ್ತನಲ್ಲಿ ಪ್ರಿಯ ದೇವಚನವೇ, ದೇವರ ವಾಕ್ಯ ಹೇಳ್ತಾ ಇದೆ ಏನಂದ್ರೆ, 38 ವರ್ಷದಿಂದ ರೋಗದಲ್ಲಿದ್ದಂತ ಆ ವ್ಯಕ್ತಿಯನ್ನು ಯೇಸು ಸ್ವಾಮಿ ನೋಡಿ ಬಹಳ ದುಃಖ ಪಟ್ಟನು, ಬಹಳ ಬಾಧೆ ಪಟ್ಟನು. ಯಾಕಂದ್ರೆ ಇವನು ಬಹಳ ವರ್ಷಗಳಿಂದ ಇಲ್ಲಿ ಈ ರೋಗದಲ್ಲಿ ಬಿದ್ದುಕೊಂಡಿದ್ದಾನೆ. ಇವನಿಗೆ ರೂಪಾಂತರ ಆಗಲಿಲ್ಲ. ಈಗ ಇವನ ಜೀವನ ಟ್ರಾನ್ಸ್ಫಾರ್ಮೇಶನ್ ಆಗಲಿಲ್ಲ, ಇವನ ಜೀವನ ಬದಲಾಗಲಿಲ್ಲ, ಇವನ ರೋಗ ಬದಲಾಗಲಿಲ್ಲ ಎಂಬುದಾಗಿ ಬಹಳ ದುಃಖದಿಂದ ಯೇಸು ಸ್ವಾಮಿ ಏನು ಮಾಡ್ತಾ ಇದ್ದಾನೆಂದ್ರೆ, ಅವನನ್ನು ನೋಡಿ ಕನಿಕರ ಪಟ್ಟು ಅವನನ್ನು ಬದಲಾಯಿಸಬೇಕು, ಅವನ ರೋಗವನ್ನು ತೆಗೆದುಹಾಕಬೇಕು, ಅವನ ಕಾಯಿಲೆಯನ್ನು ತೆಗೆದುಹಾಕಬೇಕೆಂಬುದಾಗಿ ಅಂದುಕೊಂಡು ಆ ವ್ಯಕ್ತಿ ಕೇಳ್ತಾ ಇದ್ದಾನೆ, ಈಗ ನಿನಗೆ ಸ್ವಸ್ಥವಾಗಲಿಕ್ಕೆ ಮನಸ್ಸುಂಟು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಚನವೇ, ಈ 2025ನೇ ವರ್ಷದಲ್ಲಿ ಕರ್ತನಾದ ಯೇಸು
ನಮಗೆ ಕೇಳ್ತಾ ಇದ್ದಾನೆ, ನೀನು ಬದಲಾಗಲಿಕ್ಕೆ ಮನಸ್ಸುಂಟು, ನೀನು ಆಶೀರ್ವಾದ ಹೊಂದಲಿಕ್ಕೆ ಮನಸ್ಸುಂಟು, ನಿನ್ನ ಜೀವಿತ ರೂಪಾಂತರ ಹೊಂದಲಿಕ್ಕೆ ಮನಸ್ಸುಂಟು, ನಿನ್ನ ಕುಟುಂಬ ಬದಲಾಗಲಿಕ್ಕೆ ಮನಸ್ಸುಂಟು, ನಿನ್ನ ಬಿಸ್ನೆಸ್ ಕೆಲಸ ಕಾರ್ಯಗಳೆಲ್ಲ ಬದಲಾಗಲಿಕ್ಕೆ ಮನಸ್ಸುಂಟು, ನೀನು ಮೇಲೆ ಬರಲಿಕ್ಕೆ ಮನಸ್ಸುಂಟು, ನಿನ್ನ ಜೀವನದಲ್ಲಿ ಆಶೀರ್ವಾದ ಹೊಂದಲಿಕ್ಕೆ ಮನಸ್ಸುಂಟು, ನೀನು ಭಕ್ತಿಯಲ್ಲಿ ವೃದ್ಧಿಯಾಗಲಿಕ್ಕೆ ಮನಸ್ಸುಂಟು ಎಂಬುದಾಗಿ ಯೇಸು ಸ್ವಾಮಿ ನಮಗೆ ಕೇಳುತ್ತಾ ಇದ್ದಾನೆ. ಆ ವ್ಯಕ್ತಿ ಹೇಳಿದ್ದಾನೆ, ಸ್ವಾಮಿ 38 ವರ್ಷದಿಂದ ನಾನು ಇಲ್ಲಿದ್ದೇನೆ, ಆದರೆ ನನಗೆ ಗುಣವಾಗಲಿಲ್ಲ. ನಾನು ಕೊಳದಲ್ಲಿ ಹೋಗೋದಕ್ಕಿಂತ ಮುಂಚೆ ಯಾರೋ ಒಬ್ಬರು ಬಂದು ಅದರಲ್ಲಿ ಮುಳುಗುತ್ತಾರೆ. ಹೀಗೆ 38 ವರ್ಷದಿಂದ ನಾನು ಕಾಯ್ತಾ ಇದ್ದೇನೆ, ನನಗೆ ಗುಣ ಆಗಲಿಲ್ಲ ಎಂಬುದಾಗಿ ಹೇಳಿದಾಗ ಕರ್ತನಾದ ಯೇಸು ಸ್ವಾಮಿ ಅವನನ್ನು ಕನಿಕರಿಸಿ ಅವನ ಕೈ ಹಿಡಿದು ನಿನ್ನ ಹಾಸಿಗೆಯನ್ನು ಎತ್ತಿಕೊಂಡು ನೀನು ನಡೆ ಎಂಬುದಾಗಿ ಹೇಳಿದಾಗ ಆ ಕ್ಷಣವೇ ಆ ವ್ಯಕ್ತಿಯು ತನ್ನ ರೋಗದಿಂದ, ಕಾಯಿಲೆಯಿಂದ, ತನ್ನ ದುಃಖದಿಂದ, ಕಣ್ಣೀರಿನಿಂದ, ಬಾಧೆಗಳಿಂದ, ತನ್ನ ಹೋರಾಟಗಳಿಂದ, ಎಲ್ಲ ಉಪದ್ರವಗಳಿಂದ ತನ್ನನ್ನು ತಾನು ಬದಲಾಯಿಸಿಕೊಂಡು ತನ್ನ ಜೀವಿತವನ್ನು ಒಂದು ಆಶೀರ್ವಾದಕ್ಕೆ, ಒಂದು ಸಂತೋಷಕ್ಕೆ, ಒಂದು ಉಲ್ಲಾಸಕ್ಕೆ, ಒಂದು ಆರೋಗ್ಯಕ್ಕೆ, ಹೊಸ ಜೀವಿತಕ್ಕೆ ತನ್ನನ್ನು ಒಪ್ಪಿಸಿಕೊಟ್ಟನೆಂಬುದಾಗಿ ನೋಡ್ತೇವೆ. ಕರ್ತನಲ್ಲಿ ಪ್ರಿಯ ದೇವಚನವೇ, ಈ ಒಂದು 2025ನೇ ವರ್ಷದ ಮೊದಲನೇ ಆರಾಧನೆಗೆ ಬಂದಿರುವಂತಹ ನಿಮ್ಮ ಜೀವಿತವನ್ನು ಕರ್ತನಾದ ಯೇಸು ಬದಲಾಯಿಸಬೇಕು. ನಿಮ್ಮ ರೋಗ, ನಿಮ್ಮ ಕಷ್ಟ, ನಿಮ್ಮ ದುಃಖ, ನಿಮ್ಮ ಪಾಪ, ನಿಮ್ಮ ಚಿಂತೆ, ನಿಮ್ಮ ಕಳವಳ, ನಿಮ್ಮ ಎಲ್ಲ ಸೋಲುಗಳು, ನಿಮ್ಮೆಲ್ಲ ಅಪಜಯಗಳಿಂದ ಮಾರ್ಪಡಿಸಿ ನಿಮ್ಮನ್ನೊಂದು ಜಯಕರವಾದ ಜೀವಿತಕ್ಕೆ ನಡೆಸಬೇಕೆಂಬುದಾಗಿ ಆತನು ಬಯಸ್ತಾ ಇದ್ದಾನೆ. ಹಾಗಾದ್ರೆ ಯೇಸು ಸ್ವಾಮಿ ಕೇಳ್ತಾ ಇದ್ದಾನೆ, ನಿನಗೆ ಬದಲಾಗಲಿಕ್ಕೆ ಮನಸ್ಸುಂಟ, ನಿನಗೆ ಆಶೀರ್ವಾದ ಹೊಂದಲಿಕ್ಕೆ ಮನಸ್ಸುಂಟ, ನಿನ್ನ ಜೀವಿತ ರೂಪಾಂತರಗೊಳ್ಳಲಿಕ್ಕೆ ನಿನಗೆ ಮನಸ್ಸುಂಟ ಎಂಬುದಾಗಿ ಹೇಳುವುದಾದರೆ ನಾವು ಹೇಳೋಣ, ಕರ್ತನೆ ನನಗೆ ಮನಸ್ಸುಂಟು, ನನ್ನನ್ನು ಬದಲಾಯಿಸು, ನನ್ನನ್ನು ಆಶೀರ್ವಾದಕ್ಕೆ ನಡೆಸು, ನನ್ನ ಜೀವಿತವನ್ನು ಈಗ ಒಂದು ಪ್ರತ್ಯೇಕವಾದಂತಹ ಕಾರ್ಯಕ್ಕೆ, ವಿಶೇಷವಾದ ಆಶೀರ್ವಾದಕ್ಕೆ, ವಿಶೇಷವಾದ ನಿನ್ನ ಕೃಪೆಗೆ, ವಿಶೇಷವಾದ ನಿನ್ನ ಪರಿಶುದ್ಧತೆಗೆ, ವಿಶೇಷವಾದ ನಿನ್ನ ಒಂದು ಹಸ್ತಕ್ಕೆ ನನ್ನನ್ನು ನಡೆಸುವುದಾಗಿ ನಾವು